ಮತ್ತೊಂದು ಕಡೆ ಹೊಸ ವರ್ಷ ಸ್ವಾಗತಕ್ಕೆ ಕಾಫಿ ನಾಡು ಚಿಕ್ಕಮಗಳೂರು ಕೂಡ ಸಜ್ಜಾಗಿದೆ. ಪ್ರವಾಸಿ ಜಿಲ್ಲೆ ಕಾಫಿ ನಾಡು ಗಿರಿಶ್ರೇಣಿಗೆ ಪ್ರವಾಸಿಗರು ಲಗ್ಗೆ ಇಡ್ತಾ ಇದ್ದಾರೆ. ಸಾಲು ಸಾಲು ರಜೆ ಇದೆ. ಹೀಗಾಗಿ ಮುಳ್ಳಯ್ಯನಗಿರಿ ದತ್ತಪೀಠಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸ್ತಾ ಇದ್ದಾರೆ. ಗಿರಿ ಸೌಂದರ್ಯ ಸವಿದಿದ್ದಾರೆ. ಪ್ರವಾಸಿಗರು ಫುಲ್ ಖುಷಿಯಾಗಿದ್ದಾರೆ. ವರ್ಷದ ಕೊನೆಯ ವೀಕೆಂಡ್ನಲ್ಲಿ ಖುಷಿ ತರ್ತಾ ಇದೆ. ಮೋಡಗಳನ್ನ ನೋಡಿದ್ದು ಖುಷಿ ಆಯಿತು ಅಂತ ಪ್ರವಾಸಿಗರು ಹೇಳ್ಕೊಂಡಿದ್ದಾರೆ. ಕಾಫಿ ನಾಡಲ್ಲಿ 1200ಕ್ಕೂ ಹೆಚ್ಚು ಹೋಮ್ ಸ್ಟೇ ರೆಸಾರ್ಟ್ಗಳು ಈಗಾಗಲೇ ಫುಲ್ ಆಗಿದ್ದಾವೆ. ಆನ್ಲೈನ್ ಬುಕ್ಕಿಂಗ್ ಇದ್ದವರಿಗೆ ಮಾತ್ರ ಅವಕಾಶ ಕೊಡಲಾಗ್ತಾ ಇದೆ. ಟ್ರಾಫಿಕ್ ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸರು ಕೂಡ ಹರಸಾಹಸ ಪಡ್ತಿದ್ದಾರೆ. ಹೊಸ ವರ್ಷ ಬರ್ತಾ ಇದೆ. ವರ್ಷಾಂತ್ಯ ಅಂದ್ರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಪ್ರವಾಸಿಗರು ಗಿಜಿಗುಡ್ತಾರೆ. ನೂತನ ವರ್ಷಕ್ಕೆ ಇನ್ನೇನು ಕೆಲ ದಿನಗಳಷ್ಟೇ ಬಾಕಿ ಉಳಿದಿರುವಂತದ್ದು. ವರ್ಷದ ಕೊನೆಯ ವೀಕೆಂಡ್ ನಲ್ಲಿ ನಾವಿದ್ದೇವೆ. ವೀಕೆಂಡ್ ನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಚಿಕ್ಕಮಗಳೂರಿನ ಪ್ರವಾಸಿ ತಾಣಗಳನ್ನ ವೀಕ್ಷಣೆ ಮಾಡಲಿಕ್ಕೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಪ್ರವಾಸಿಗರ ದಂಡೆ ಹರಿದು ಬಂದಿರುವಂತದ್ದು. ನಾನೀಗ ಚಿಕ್ಕಮಗಳೂರಿನ ಕೈಮರ ಚೆಕ್ ಪೋಸ್ಟ್ ಬಳಿ ಇದ್ದೀನಿ. ಇಲ್ಲಿ ನೋಡಬಹುದಾಗಿರುವಂತದ್ದು ವಾಹನಗಳಲ್ಲಿ ಯಾವ ರೀತಿ ಪ್ರವಾಸಿಗರು ಬರ್ತಾ ಇರುವಂತದ್ದು. ಅದರಲ್ಲೂ ಕೂಡ ರಾಜ್ಯದಲ್ಲೇ ಅತ್ಯಂತ ಎತ್ತರ ಪ್ರದೇಶವಾದ ಮುಳ್ಳಯ್ಯನಗಿರಿಯ ಸೊಬಗನ್ನ ಸವಿಲಿಕ್ಕೆ ವಿವಿಧ ಜಿಲ್ಲೆಗಳಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಈಗಾಗಲೇ ಬಂದಿರುವಂತದ್ದು. ಈ ಜಿಲ್ಲಾಡಳಿತ ಹೊಸ ರೂಲ್ಸ್ ಅನ್ನು ಕೂಡ ಮಾಡಿರುವಂತದ್ದು. ಇಂತಿಷ್ಟು ನಿಗದಿತ ವಾಹನಗಳಿಗಷ್ಟೇ ಇಲ್ಲಿ ಅನುಮತಿಯನ್ನು ಕೂಡ ಕೊಡ್ತಾ ಇರುವಂತದ್ದು. ಮೊದಲ ಸ್ಲಾಟ್ ನಲ್ಲಿ ಅಂದ್ರೆ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಕೂಡ 600 ವೆಹಿಕಲ್ಗಳಿಗೆ ಒಂದು ಅನುಮತಿ ಇರುವಂತದ್ದು. ಸಂಜೆ ಮತ್ತೆ 600 ವೆಹಿಕಲ್ಗಳಿಗೆ ಅನುಮತಿ ಇರುವಂತದ್ದು. ಹಾಗಾಗಿ ಸಾಕಷ್ಟು ಒಂದು ಪ್ರವಾಸಿಗರಿಗೂ ಕೂಡ ಗೊಂದಲ ಇರುವಂತದ್ದು. ಇದನ್ನ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡು ಬರಬೇಕು. ಕೆಲ ಪ್ರವಾಸಿಗರಿಗೆ ಇದರ ಮಾಹಿತಿ ಇರುವುದಿಲ್ಲ. ಹಾಗಾಗಿ ಬಂದಂತ ಪ್ರವಾಸಿಗರು ಬುಕ್ಕಿಂಗ್ ಇಲ್ದಲೇ ಇರೋದ್ರಿಂದ ಅಂತ ಪ್ರವಾಸಿಗರನ್ನು ಕೂಡ ವಾಪಸ್ ಕಳಿಸುವಂತಹ ಪ್ರಕ್ರಿಯೆ ಕೂಡ ನಡೀತಾ ಇರುವಂತದ್ದು. ಚಿಕ್ಕಮಗಳೂರಿನಲ್ಲಿ ಇರುವಂತಹ ಪ್ರವಾಸಿ ತಾಣಗಳನ್ನು ವೀಕ್ಷಣೆ ಮಾಡಬೇಕು. ಅದರಲ್ಲೂ ಕೂಡ ಬಂದಿರುವಂತಹ ವರ್ಷದ 2025ರ ಕೊನೆಯ ವೀಕೆಂಡ್ ಇದಾಗಿರುವಂತದ್ದು. ಹಾಗಾಗಿ ಪ್ರಕೃತಿಯ ನಡುವೆ ಅಂದ್ರೆ ಸೊಬಗನ್ನ ಸವಿದು ಹೊಸ ವರ್ಷವನ್ನು ಬರಮಾಡ್ಕೊಳ್ಬೇಕು. ಹಾಗಾಗಿ ನೂತನ ವರ್ಷಕ್ಕೆ ಗುಡ್ ಬೈ ಹೇಳಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ವೀಕೆಂಡ್ ನ ಕೊನೆಯ ವೀಕೆಂಡ್ ನಲ್ಲಿ ಇರುವುದರಿಂದ ಹಾಗಾಗಿ ವಿವಿಧ ಜಿಲ್ಲೆಗಳಿಂದ ಹಾಗೂ ರಾಜ್ಯದ ರಾಜಧಾನಿ ಆಗಿರುವಂತಹ ಬೆಂಗಳೂರಿನಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬಂದಿರುವಂತದ್ದು. ಬಂದಂತಹ ಪ್ರವಾಸಿಗರು ಇಲ್ಲಿ ಚೆಕ್ ಪೋಸ್ಟ್ ಇಂದ ಹಾದು ಇಲ್ಲಿಂದ ಮುಳ್ಳಯ್ಯನಗಿರಿ ಸೇರಿದಂತೆ ದತ್ತಪೀಠ, ಮಾಣಿಕ್ಯಧಾರ ಸೇರಿದಂತೆ ವಿವಿಧ ಪ್ರವಾಸಿ ತಾಣಗಳಿಗೆ ಇಲ್ಲಿಂದ ಪ್ರವಾಸಿಗರು ತೆರಳುತ್ತಾ ಇರುವಂತದ್ದು. ಇದು ಕೊನೆಯ ವೀಕೆಂಡ್ ಆಗಿರುವುದರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಈಗಾಗಲೇ ಲಗ್ಗೆಯನ್ನು ಕೂಡ ಇಟ್ಟಿರುವಂತದ್ದು. ಈಗಾಗಲೇ ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವಂತಹ ಹೋಮ್ ಸ್ಟೇಗಳು, ರೆಸಾರ್ಟ್ಗಳು ಭಾಗಶಃ ಬುಕ್ಕಿಂಗ್ ಕೂಡ ಪ್ರಕ್ರಿಯೆ ಕೂಡ ನಡೆದಿರುವಂತದ್ದು. ಹೋಮ್ ಸ್ಟೇಗಳನ್ನ ಬುಕ್ಕಿಂಗ್ ಈಗಾಗಲೇ ಪ್ರವಾಸಿಗರು ಬುಕ್ಕಿಂಗ್ ಕೂಡ ಮಾಡಿಕೊಂಡಿರುವಂತದ್ದು. ಹೋಮ್ ಸ್ಟೇ ಹಾಗೆಯೇ ರೆಸಾರ್ಟ್ಗಳಿಗೆ ತೆರಳುವಂತಹ ಪ್ರವಾಸಿಗರಿಗೆ ಚೆಕ್ ಪೋಸ್ಟ್ ಅಲ್ಲಿ ವಿನಾಯಿತಿ ಇರುವಂತದ್ದು. ಅದನ್ನ ಹೊರತುಪಡಿಸಿದರೆ ಮುಳ್ಳಯ್ಯನಗಿರಿ ಸೇರಿದಂತೆ ದತ್ತಪೀಠಕ್ಕೆ ತೆರಳುವಂತಹ ಪ್ರವಾಸಿಗರು ಕಡ್ಡಾಯವಾಗಿ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡಿದ್ರೆ ಮಾತ್ರ ಅಂತಹ ಪ್ರವಾಸಿಗರಿಗೆ ಚೆಕ್ ಪೋಸ್ಟ್ ನಲ್ಲಿ ಹೋಗ್ಲಿಕ್ಕೆ ಮಾತ್ರ ಅನುಮತಿ ಇರುವಂತದ್ದು. ಇನ್ನುಳಿದಂತ ಪ್ರವಾಸಿಗರು ಅಂದ್ರೆ ಆನ್ಲೈನ್ ಬುಕ್ಕಿಂಗ್ ಇಲ್ಲ ಅಂದ್ರೆ ಅಂತವರನ್ನ ವಾಪಸ್ ಕಳಿಸುವಂತ ಪ್ರಕ್ರಿಯೆ ಕೂಡ ನಡೀತಾ ಇರುವಂತದ್ದು. ಚೆಕ್ ಪೋಸ್ಟ್ ಬಳಿ ಸಾಲು ಸಾಲಾಗಿ ವೆಹಿಕಲ್ಗಳು ಹೋಗ್ತಾ ಇರುವಂತದ್ದು. ಕೆಲ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿರುವಂತದ್ದು. ಹಾಗಾಗಿ ಸ್ಥಳಕ್ಕೆ ಬಂದಂತಹ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು 2 ಸ್ಲಾಟ್ಗಳನ್ನ ಒಟ್ಟಿಗೆ ಬಿಟ್ಟು ನಿಗದಿತ ಸಮಯದಲ್ಲಿ 2 ವಾಹನಗಳು ಕೂಡ ಒಟ್ಟಿಗೆ ಹೋಗ್ತಾ ಇರುವಂತದ್ದು. ಗಿರಿ ಪ್ರದೇಶದಲ್ಲಿ ಅಂದ್ರೆ ಪ್ರಕೃತಿಯ ಸೊಬಗನ್ನು ಸವಿಲಿಕ್ಕೆ ವಿವಿಧ ಜಿಲ್ಲೆಗಳಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಲಗ್ಗೆಯನ್ನು ಕೂಡ ಇಟ್ಟಿರುವಂತದ್ದು. ಚಿಕ್ಕಮಗಳೂರಿನ ಕ್ಯಾಮರಾಮನ್ ಶ್ರೀಕಾಂತ್ ಜೊತೆಗೆ ಆಲ್ದೂರ್ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ನೂತನ ವರ್ಷಕ್ಕೆ ಇನ್ನೇನು ಕೆಲ ದಿನಗಳಷ್ಟೇ ಬಾಕಿ ಉಳಿದಿರುವಂತದ್ದು. ವರ್ಷದ ಕೊನೆಯ ವೀಕೆಂಡ್ ನಲ್ಲಿ ನಾವಿದ್ದೀವಿ. ಹಾಗಾಗಿ ಚಿಕ್ಕಮಗಳೂರಿನ ಪ್ರವಾಸಿ ತಾಣಗಳಿಗೆ ಪ್ರವಾಸಿಗರು ಲಗ್ಗೆಯನ್ನು ಕೂಡ ಇಟ್ಟಿರುವಂತದ್ದು. ಈಗಾಗಲೇ ಹೋಮ್ ಸ್ಟೇ ಮತ್ತು ರೆಸಾರ್ಟ್ಗಳು ಈಗಾಗಲೇ ಪ್ರವಾಸಿಗರಿಂದ ಈಗಾಗಲೇ ಆನ್ಲೈನ್ ಬುಕ್ಕಿಂಗ್ ಕೂಡ ಆಗಿರುವಂತದ್ದು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸರಿಸುಮಾರು 1200ಕ್ಕೂ ಹೆಚ್ಚು ಹೋಮ್ ಸ್ಟೇಗಳು ಕೂಡ ಇರುವಂತದ್ದು. ಈಗಾಗಲೇ ಭಾಗಶಃ ಅವೆಲ್ಲವೂ ಕೂಡ ಬುಕ್ಕಿಂಗ್ ಆಗಿರುವಂತದ್ದು. ಜಿಲ್ಲೆಯಲ್ಲಿ ಈಗಾಗಲೇ ಪ್ರವಾಸಿಗರು ವಾರಾಂತ್ಯದ ದಿನಗಳನ್ನ ಎಂಜಾಯ್ ಮಾಡಲಿಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿರುವಂತದ್ದು. ನನ್ನ ಜೊತೆಗೆ ಈಗ ಮೈಸೂರಿನಿಂದ ಬಂದಿರುವಂತ ಫ್ಯಾಮಿಲಿ ನನ್ನ ಜೊತೆ ಇರುವಂತದ್ದು. ಅವ್ರನ್ನ ಮಾತಾಡ್ಸೋಣ. ಮೇಡಮ್, ಹೇಗ್ ಅನ್ಸ್ತು? ಗಿರಿ ಪ್ರದೇಶ ಎಲ್ಲ ನೋಡ್ಕೊ ಬಂದ್ರಿ. ವರ್ಷದ ಕೊನೆಯ ವೀಕೆಂಡ್ ನಲ್ಲಿ ಇದೀವಿ. ಹೇಗ್ ಅನ್ಸ್ತಿದೆ? ತುಂಬಾ ಚೆನ್ನಾಗಿ ಅನ್ಸುತ್ತೆ ಸರ್. ಚೆನ್ನಾಗಿದೆ ಪ್ಲೇಸ್, ಟೂರಿಸ್ಟ್ ಪ್ಲೇಸ್ಗೆ ಚೆನ್ನಾಗಿದೆ. ಈ ಸೀಸನ್ ಅಲ್ಲಿ ಬರೋದು ತುಂಬಾ ಚೆನ್ನಾಗಿರುತ್ತೆ. 2025 ಮುಗಿತಾ ಬಂತು. ವಾರದ ಅಂತ್ಯದ ದಿನ ಇವತ್ತು. ಹೇಗ್ ಅನ್ಸ್ತಾ ಇದೆ ಮೇಡಮ್? ತುಂಬಾ ಎಂಜಾಯ್ ಮಾಡ್ತಾ ಇದೀವಿ. 2025 ಎಂಡಿಂಗ್ ಅಲ್ಲಿ ಈ ಪ್ಲೇಸ್ ಸೆಲೆಕ್ಟ್ ಮಾಡಿರೋದು ತುಂಬಾ ಖುಷಿ ಅನ್ಸುತ್ತೆ. ಕ್ಲೌಡ್ ಎಲ್ಲ ಎಂಜಾಯ್ ಮಾಡಿದ್ವಿ. ಮುಳ್ಳಯ್ಯನಗಿರಿ ಪೀಕ್ ಹೋಗಿದ್ವಿ. ಬಟ್ ಅಲ್ಲಿ ಗ್ರೀನರಿ ಸ್ವಲ್ಪ ಡಲ್ ಅನ್ನಿಸ್ತಿದೆ. ಬಟ್ ಲಾಸ್ಟ್ ಕಂಪೇರ್ ಮಾಡಿದ್ರೆ ಬಟ್ ಪ್ಲೇಸ್ ಇಸ್ ಗುಡ್.
ನಿಮಗೆ ಅನಿಸುತ್ತೆ ಮೇಡಮ್? ಚೆನ್ನಾಗಿದೆ. ಚಿಕ್ಕಮಂಗ್ಳೂರು ಬಂದಿದ್ವಿ ನಾವು, ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ಖುಷಿ ಅನ್ನಿಸ್ತು ಸರ್. ಇಯರ್ ಎಂಡಲ್ಲಿ ಬಂದಿರೋದು ತುಂಬಾ ಖುಷಿ ಅನ್ನಿಸ್ತು. ತುಂಬಾ ಇಷ್ಟ ಆಯ್ತು. ಮುಳ್ಳಯ್ಯನಗಿರಿ ಇಷ್ಟ ಆಯ್ತು ಅಂದ್ರೆ ರಾಜ್ಯದ ಅತ್ಯಂತ ಎತ್ತರ ಪ್ರದೇಶ. ಚೆನ್ನಾಗಿತ್ತು, ಸೂಪರ್ ಆಗಿತ್ತು. ಬರ್ಬೋದು. ಟ್ರಾಫಿಕ್ ಏನಾರು ಇತ್ತ ಮೇಡಮ್ ದಾರಿಲಿ ಹೋಗುತ್ತೆ? ಏನಿಲ್ಲ, ಬೇಗನೆ ಬಂದಿದ್ವು. ಇದಿಷ್ಟು ಪ್ರವಾಸಿಗರ ಮಾತಾಗಿರುವಂತದ್ದು. ಮಾಗಿಯ ಚಳಿಯ ನಡುವೆ ಇಲ್ಲಿನ ಪ್ರಕೃತಿ ಸೌಂದರ್ಯವನ್ನು ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಅನ್ನೋದು ಪ್ರವಾಸಿಗರ ಮಾತಾಗಿರುವಂತದ್ದು. ಚಿಕ್ಕಮಗಳೂರಿನ ಕ್ಯಾಮರಾಮನ್ ಶ್ರೀಕಾಂತ್ ಜೊತೆಗೆ ಆಲ್ದೂರ್ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.